ನಮಸ್ಕಾರ, ನಾನು ಶುಭಾ. ನಾವು ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ನಮಗೆ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಗೊತ್ತಾ? ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ನಿಮ್ಮ ಮನೇಲಿ ಯಾವುದನ್ನ ಒಂದು ಸ್ಪೂನ್ ತಗೊಂಡು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಇದು ನಾನು ಮನೆಯಲ್ಲಿ ಮಾಡ್ಕೊಂಡಿರೋದು. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಂದರೆ ಹೋಗಿ ನೋಡಿ. ಕರ್ಪೂರ ಒಂದು 4, ದೇವ್ರ ಪೂಜೆಗೆ ಬಳಸ್ತಿರಲ್ಲ ಅದೇ ಕರ್ಪೂರನೇ. ಒಂದು ವೀಳ್ಯದೆಲೆ ಸಣ್ಣಗೆ ಕಟ್ ಮಾಡ್ಕೊಬಿಡಿ. ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಡಬೇಕು. ನೋಡಿ, ಇವಾಗ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಇದನ್ನು ಗ್ಯಾಸಲ್ಲಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ. ಸ್ವಲ್ಪ ಹೊತ್ತು ಬಿಡಿ. ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ, ಪೂರ್ತಿ ತಣ್ಣಗಾಗಲಿ. ನಾವು ವಿಕ್ಸ್ ಯೂಸ್ ಮಾಡಿದಾಗ ಈ ಥರ ಬಾಟಲ್ ಇರುತ್ತಲ್ಲ, ಅದು ಪೂರ್ತಿ ಖಾಲಿ ಆದಮೇಲೆ ಆ ಬಾಟಲ್ ತಗೊಂಡು ಅದರೊಳಗಡೆಗೆ ಈ ಎಣ್ಣೆ ಸೇರಿಸ್ಬಿಡ್ಬೇಕು. ಇದನ್ನು ನೀವು ಇವಾಗ ಚಳಿಗೆ ಮೊಣಕಾಲೆಲ್ಲ ನೋವು ಬರ್ತಾ ಇರುತ್ತೆ, ಬೆನ್ನು ನೋವು ಬರುತ್ತಲ್ಲ, ಅದಕ್ಕೆ ಅಪ್ಲೈ ಮಾಡಿ ದಿನ ಇರಲ್ಲ. ಮಕ್ಕಳಿಗೂ ಯೂಸ್ ಮಾಡ್ಬೋದು, ಆದರೆ ಕರ್ಪೂರದ ಕ್ವಾಂಟಿಟಿ ಕಮ್ಮಿ ಮಾಡಬೇಕು. ಅಂದರೆ ಒಂದು ಹಾಕ್ಕೋಬೇಕಷ್ಟೇ ಮಕ್ಳಿಗಾದರೆ. ಅವಲಕ್ಕಿ ನಾವು ಬಾಕ್ಸಲ್ಲಿಟ್ಟರು ಬೇಗನೆ ಹುಳು ಬಿದ್ದೋಗುತ್ತಲ್ಲ, ನೀವೇನು ಮಾಡಬೇಕಂದ್ರೆ 1-2 ಒಣಗಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮಧ್ಯದಲ್ಲಿ ಕಡ್ಡಿ ಬಂದಿರುತ್ತಲ್ಲ, ಅದನ್ನು ಸೇರಿಸಿಡೋದ್ರಿಂದ ಹುಳು ಬೀಳಲ್ಲ. ಟ್ರೈ ಮಾಡಿ ಬೇಕಂದರೆ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ. ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ತಗೊಂಡಿದ್ದೀನಿ. ಒಂದು 4 ಕರ್ಪೂರ, ದೇವ್ರಿಗೆ ಬಳಸ್ತಿರಲ್ಲ ಅದೇ ಕರ್ಪೂರನೇ ಚೆನ್ನಾಗಿ ಪುಡಿ ಮಾಡಿಬಿಡಿ. ಪುಡಿ ಮಾಡಿಬಿಟ್ಟು ವಿನಿಗರು 1-2 ಸ್ಪೂನಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂದು ಒಣಗಿರೋ ಬಟ್ಟೆ ತಗೊಂಡು ನೀರು ನೋಡಿ ಚೆನ್ನಾಗಿ ಹಿಂಡ್ಬಿಡ್ಬೇಕು. ಒಂದು ಸ್ವಲ್ಪನೂ ನೀರು ಇರಬಾರ್ದು. ಚೆನ್ನಾಗಿ ಹಿಂಡ್ಬಿಟ್ಟ ಮೇಲೆ ನೀವು ಗೂಡು ತೆಗಿಯೋ ಕಡ್ಡಿ ಆಗಲಿ ಇಲ್ಲ ಮನೆ ಒರೆಸೋ ಮಾಪ್ ಕಡ್ಡಿ ಇರುತ್ತಲ್ಲ, ಅದಕ್ಕೆ ಈ ಬಟ್ಟೆ ಸುತ್ತಬಿಟ್ಟು ಹಿಂದ್ಗಡೆ ಕಟ್ಬಿಡಬೇಕು. ಮನೆಯಲ್ಲಿ ಗೂಡುಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ, ಗೋಡೆಗಳ ಮೇಲೆಲ್ಲ ಧೂಳೆಲ್ಲ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಗೂಡೆ ಅಲ್ಲ, ಮನೆ ಸೈಡ್ ಇರುವಾಗ ಧೂಳೆಲ್ಲ ಬಿದ್ದಿರುತ್ತಲ್ಲ, ಅದನ್ನು ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೀವು ಹಿಂಗೆ ಕರ್ಪೂರ ಮತ್ತು ವಿನಿಗರ್ ಹಾಕಿ ಮಾಡೋದ್ರಿಂದ 15-20 ದಿನ ಆದರೂ ಗೂಡು ಕಟ್ಟಲ್ಲ, ಜಾಸ್ತಿ ದಿನ ಗೂಡು ಬರಲ್ಲ. ಬೇಕಾದರೆ ಟ್ರೈ ಮಾಡಿ. ಕಡಲೆಕಾಯಿ ಅಂತೂ ತಿಂತೀವಿ, ಆದರೆ ಆ ಸಿಪ್ಪೆ ಎತ್ತಿ ಕಸದ ಬುಟ್ಟಿಗೆ ಸೇರಿಸ್ತೀವಿ. ಬೆಳ್ಳುಳ್ಳಿ ಸಿಪ್ಪೆನೂ ಬಿಸಾಕಬೇಡಿ. ಮತ್ತು ತೆಂಗಿನ ನಾರು ಇರುತ್ತಲ್ಲ, ದಿನ ಬಳಸ್ತೀವಿ ತೆಂಗಿನಕಾಯಿ ನಾವು ಸಾಂಬಾರಿಗೆಲ್ಲ, ಅದನ್ನ ನಾರು ಬಿಸಾಕಬಾರ್ದು. ಒಂದು ಯಾವುದನ್ನ ವೇಸ್ಟ್ದೊಂದು ತಟ್ಟೆ ಆ ಥರ ತಗೊಳ್ಳಿ. ಅದರೊಳಗಡೆ ಕಡಲೆಕಾಯಿ ಸಿಪ್ಪೆ, ತೆಂಗಿನ ನಾರು, ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ, ಬೇವಿನ ಎಲೆ ನಾನು ಒಣಗಿಸಿಟ್ಕೊಂಡಿರ್ತೀನಿ ಯಾವಾಗಲೂ, ಅದು ಒಂದು ಸ್ವಲ್ಪ, ಕರ್ಪೂರ, ಕಾಫಿ ಪುಡಿ ಸೇರಿಸೋದ್ರಿಂದ ಕೂಡ ಮನೆಯಲ್ಲಿ ಜಿರಳೆ ಇವೆಲ್ಲ ಬರಲ್ಲ, ಒಂದೊಳ್ಳೆ ಸ್ಮೆಲ್ ಕೂಡ ಇರುತ್ತೆ. ಧೂಪ ಸ್ಟಿಕ್ ಇತ್ತು, ಅದು ಒಂದು ಸ್ವಲ್ಪ ಪುಡಿ ಮಾಡಿ ಸೇರಿಸ್ಬಿಟ್ಟು ಕರ್ಪೂರಕ್ಕೆ ಬೆಂಕಿ ಹಚ್ಚಿದ್ದೀನಿ. ನೀಟಾಗಿ ಹಚ್ಚಿಬಿಡುತ್ತೆ, ಒಂದೊಳ್ಳೆ ಹೊಗೆ ಮನೆಯೆಲ್ಲ. ಸಂಜೆ ಟೈಮಲ್ಲಿ ಹಿಂಗೆ ಮಾಡಿ ಇಟ್ಬಿಟ್ರೆ ಸೊಳ್ಳೆ ಏನೂ ಬರಲ್ಲ. ಬೇಕಾದರೆ ಟ್ರೈ ಮಾಡಿ, ಒಂದೊಳ್ಳೆ ಸ್ಮೆಲ್ ಕೂಡ ಇರುತ್ತೆ. ಬೆಳ್ಳಿದು ಕಾಲ್ಗೆಜ್ಜೆ ನಾವೇನು ಮಾಡ್ತೀವಿ, ಕಾಲು ಚೈನ್ ಎಲ್ಲ ಒಂದು ಬಾಕ್ಸಲ್ಲಿ ಇಡ್ತೀವಿ. ಬಾಕ್ಸಲ್ಲಿ ಇಟ್ಟರೂ ಕೂಡ ಕಪ್ಪಗಾಗೋಗುತ್ತಂದರೆ ನೀವು ಒಂದು ಕರ್ಪೂರ ಸೇರಿಸ್ಬಿಟ್ಟು ಬಾಕ್ಸಲ್ಲಿ ಇಡೋದ್ರಿಂದ ಕಪ್ಪಗಾಗಲ್ಲ. ಟ್ರೈ ಮಾಡಿ. ನಾವು ದೋಸೆ ಆಗಲಿ ಇಡ್ಲಿ ಬ್ಯಾಟರ್ ಆಗಲಿ ಲಾಸ್ಟಲ್ಲಿ ಉಳಿದಿರುತ್ತಲ್ಲ, ಹುಳಿ ಬಂದಿರೋ ಹಿಟ್ಟನ್ನು ಬಿಸಾಕ್ಬಿಡ್ತೀವಿ, ಇಲ್ಲ ಚೆಲ್ಬಿಡ್ತೀವಿ. ಹಂಗೆ ಮಾಡೋ ಬದಲು ನಿಮ್ಮ ಮನೆಯಲ್ಲಿ ಈ ಥರ ಎಣ್ಣೆ ಬಾಟ್ಲಂತೂ ಇರುತ್ತೆ, ಅದು ತುಂಬ ಒಂಥರ ಬೇಗ ಬಿಡಲ್ಲ. ನಾವು ಎಷ್ಟೇ ಸೋಪ್ ಹಾಕಿ ಎಲ್ಲ ಉಜ್ಜಿದ್ರೂ ನಾರು ತಗೊಂಡು ಕ್ಲೀನಾಗಿ ಹೋಗಲ್ವಲ್ಲ, ನೀವು ಆ ಬ್ಯಾಟರು ಸ್ವಲ್ಪ ದೋಸೆ ಹಿಟ್ಟಾಗಲಿ ಇಲ್ಲ ಇಡ್ಲಿದು ಹಿಟ್ಟು ಹುಳಿ ಬಂದಿರಬೇಕಂದ್ರೆ, ಚೆನ್ನಾಗಿ ಹುಳಿ ಬಂದಿರೋ ಹಿಟ್ಟಲ್ಲಿ ಒಂದು ಸತಿ ಈ ಬಾಟ್ಲು ನೀಟಾಗಿ ಉಜ್ಜಿಬಿಡಿ. ಚೆನ್ನಾಗಿ ರಬ್ ಮಾಡಿ ಉಜ್ಜಬೇಕು. ಉಜ್ಜಿಬಿಟ್ಟು ಮತ್ತು ನೀರಲ್ಲಿ ಒಂದು ಸತಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಿಟ್ಟಿರುತ್ತೆ. ನಾನು ಯಾವುದೇ ನಾರಾಗಲಿ ಬಳಸಲಿಲ್ಲ, ನೀಟಾಗಿ ಒಟ್ಟೋಗಿರುತ್ತೆ. ಒಂದು ಸ್ವಲ್ಪ ಅಂಟು ಕೂಡ ಇರಲ್ಲ. ಟ್ರೈ ಮಾಡಿ. ದೋಸೆ ಇಡ್ಲಿ ಇಟ್ಟಿದ್ದಾಗ ಲಾಸ್ಟಲ್ಲಂತೂ ಸ್ವಲ್ಪ ಉಳಿದ್ಬಿಡುತ್ತೆ, ಅದನ್ನು ನಾವು ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ನಿಮ್ಮ ಮನೇಲಿರೋ ಈ ಥರ ಎಣ್ಣೆ ಬಾಟಲ್ಸ್ನು ನೀವು ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿ. ನಾವು ಹೆಣ್ಮಕ್ಳು ಈ ಥರ ಪ್ಯಾಡ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಅಂದರೆ ನಾವು ಮನೇಲಿದ್ದರೆ ಪರವಾಗಿಲ್ಲ, ಟ್ರಾವೆಲಿಂಗ್ ಹೋದಾಗಂತೂ ಈ ತೊಡೆ ಸೈಡಲ್ಲೆಲ್ಲ ಗೆರೆ ಬಿದ್ದಂಗೆ ಹುಣ್ಣಾಗ್ಬಿಡುತ್ತೆ ಈ ಥರ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ. ನೀವೇನು ಮಾಡಬೇಕಂದ್ರೆ ತೊಡೆ ಸೈಡಲ್ಲಿ ಸ್ವಲ್ಪ ವ್ಯಾಸ್ಲೈನ್ ಅಪ್ಲೈ ಮಾಡಿ ಮತ್ತೆ ಯೂಸ್ ಮಾಡೋದ್ರಿಂದ ಹುಣ್ಣಾಗಲ್ಲ. ನಾವು ಒಬ್ಬೊಬ್ಬರು ಕೂದಲು ಬೆಳ್ಳಗಾಗೋದ್ರೆ ಮೆಹಂದಿ ಹಚ್ಕೊತಾರೆ, ಇಲ್ಲ ಹೇರ್ ಕಲರ್ ಯೂಸ್ ಮಾಡ್ತಾರೆ. ಆದರೆ ಫೋರೆಡ್ಡು ಮತ್ತು ಅವ್ರ ಕಿವಿ ಭಾಗದಲ್ಲಿ ಅವರು ನೀರಲ್ಲಿ ವಾಶ್ ಮಾಡಿದ್ರು ಅದು ಹಂಗೆ ಉಳಿದ್ಬಿಡುತ್ತಲ್ಲ. ನೀವೇನು ಮಾಡಬೇಕಂದ್ರೆ ನಿಮ್ಮ ಫೋರೆಡ್ಡಲ್ಲಿ ನಿಮ್ಮ ಹಣೆ ಮೇಲೆ ಮತ್ತು ಕಿವಿ ಹತ್ರ ಸ್ವಲ್ಪ ಫಸ್ಟೇ ವ್ಯಾಸ್ಲೈನ್ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಮತ್ತೆ ಆ ಹೇರ್ ಕಲರ್ ಆಗಲಿ ಇಲ್ಲ ಮೆಹಂದಿ ಆಗಲಿ ಹಚ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಒಂದು ಸ್ವಲ್ಪನೂ ಕಲ್ಲರ್ ಮೆತ್ಕೊಳ್ಳೋದಿಲ್ಲ. ನೋಡಿ ತೋರಿಸ್ತಾ ಇದ್ದೀನಿ, ನಾನು ಇದು ಮೆಹಂದಿ ಅಂದರೆ ಕೂದಲಿಗೆ ಹಚ್ಕೊಳ್ಳೋ ಮೆಹಂದಿ ಇದು. ಅದನ್ನು ನಾನು ವ್ಯಾಸ್ಲೈನ್ ಮೇಲೆ ಅಪ್ಲೈ ಮಾಡಿದ್ದೆ, ಏನೂ ಒಂದು ಸ್ವಲ್ಪ ಮಾರ್ಕು ಇಲ್ಲ. ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ, ಖಂಡಿತ ಟ್ರೈ ಮಾಡಿ. ಈ ಥರ ಪೊರ್ಕೆ ನಾವೆಲ್ಲ ಆಚೆ ಎಲ್ಲ ಗೂಡಿಸೋದಕ್ಕೆ ಯೂಸ್ ಮಾಡ್ತಾ ಇರ್ತೀವಿ.
ಈ ಪೊರಕೆ ಕಡ್ಡಿ ಒಂದು ಸಣ್ಣಗೆ ದೊಡ್ಡಗೆ ಹಿಡ್ಕೊಳ್ಳೋಕ್ಕೆ ನಾವು ದಾರ ಹಾಕಿ ಕಟ್ಟಿದ್ರೂ ಅದು ಬಿಚ್ಚೋಗ್ತಾ ಇರುತ್ತೆ. ಅದನ್ನು ಶೇರಿಟ್ದು ಈ ಕೆಳಗಡೆ ಭಾಗ ಬಟನ್ ಭಾಗ ಬಂದಿರುತ್ತಲ್ಲ ಅಲ್ಲಿ ಕಟ್ ಮಾಡ್ಕೊಬಿಡಬೇಕು. ಇದು ನನ್ನ ಮಗಂದು ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಳೇದು. ನಾವು ಹಳೇದಂತೂ ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ ಅದರದ್ದೇ ಕಟ್ ಮಾಡ್ಕೊಬಿಟ್ಟು ಈ ಥರ ನೀಟಾಗಿ ಬಟನ್ ಹಾಕ್ಬಿಟ್ರೆ ನಮಗೆ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಇರುತ್ತೆ. ಅಂದರೆ ಗೂಡ್ಸೋವಾಗ ಎಲ್ಲ ನೋಡಿ ಈ ಥರ ನೀಟಾಗಿ ಹಿಡ್ಕೊಂಡು ಗೂಡಿಸ್ಬೋದು. ಹಿಂಗೆ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಹಳೇದು ಬಾಟಲಂತೂ ನೋಡಿ ಮುಂದ್ಗಡೆ ಭಾಗ ಕಟ್ ಮಾಡಿಬಿಟ್ಟಿದ್ದೀನಿ. ಆ ಕಡ್ಡಿಗಳನ್ನು ನೀಟಾಗಿ ಚಿಕ್ಕದು ಎಲ್ಲ ನೀಟಾಗಿ ಸೇರಿಸ್ಬಿಡಿ. ಈ ಚಿಕ್ಕದೆಲ್ಲ ಮುಂದೆ ಬಂದುಬಿಟ್ಟಿರುತ್ತಲ್ಲ ಆ ಬಾಟಲ್ ಒಳಗಡೆಗೆ ಸೇರಿಸ್ಬಿಟ್ಟಿದ್ದೀನಿ. ಗ್ಯಾಸ್ ಹಚ್ಬಿಟ್ಟು ಸ್ವಲ್ಪ ಮೇಲೆ ಮಾತ್ರ ಹಿಂಗೆ ಅಂತ ಇದ್ದರೆ ಮೆತ್ಕೊಬಿಡುತ್ತೆ ನೋಡಿ. ಮತ್ತೆ ಒಂದು ಒಣಗಿರೋ ಬಟ್ಟೆಯಲ್ಲಿ ಹಿಂಗೆ ಒತ್ತುತ್ತಾ ಇರಬೇಕು. ಪೊರ್ಕೆನ ಗ್ಯಾಸ್ ಮೇಲೆ ಹಿಂಗೆ ಅಂದು ಒಣಗಿರೋ ಬಟ್ಟೆಯಲ್ಲಿ ನೀವು ಸ್ವಲ್ಪ ಪ್ರೆಸ್ ಮಾಡ್ತಾ ಇರಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಹಂಗೆ ಪ್ರೆಸ್ ಮಾಡಬೇಕು. ಹಿಂಗೆ ಮಾಡೋದ್ರಿಂದ ನೀಟಾಗಿ ಮೆತ್ಕೊಬಿಡುತ್ತೆ. ಒಂದು ಕಡ್ಡಿ ಮೇಲೆ ಕೆಳಗಡೆ ಇರೋದಿಲ್ಲ. ಮತ್ತು ಗೂಡಿಸೋವಾಗೂ ಅಷ್ಟೇ ನಮಗೆ ಚುಚ್ಕೊಳ್ಳಲ್ಲ ಕೈಗೆಲ್ಲ. ಹಿಡ್ಕೊಳ್ಳೋಕ್ಕೂ ಗ್ರಿಪ್ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಖಂಡಿತ ಟ್ರೈ ಮಾಡಿ. ಬಾಟಲಂತೂ ಬಿಸಾಕ್ತಿರಲ್ಲ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್